ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇಃ ಅಂತ ಹೇಳಿ ಅಲ್ಲಿಂದ ಎಲ್ಲ ಶುರು ಮಾಡಿ ನಾವು ಪರಾಪರ ಶಬ್ದಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ಒಂದು ಶಬ್ದಗಳು ಶಬ್ದ ಸಮೂಹ ಪರಮಾತ್ಮ ವಿಷಯಕವಾಗಿರ್ತಾವೋ ಅರ್ಥಾತ್ ಪರತತ್ವವನ್ನು ತಿಳಿಸ್ಕೊಡುತ್ತಿರ್ತಾವೋ ಅದು ಪರವಿದ್ಯೆ. ಅದೇ ಶಬ್ದಗಳೇನೆ ಪರಮಾತ್ಮ ವಿಷಯಕ ಆಗದೇ ಹೋದಾಗ ಅದೇ ಶಬ್ದಗಳೇ ಅಪರವಿದ್ಯೆ ಅಂತ ಆಗತ್ತೆ. ಅಥ ದ್ವೇವಾವ ವಿದ್ಯೆ ವೇದಿತವ್ಯೇ ಪರಾಚೈವ ಪರಾಚ ಅನ್ನುವಂತಹ ಭಾಷ್ಯ ಆಗಬೇಕು. ಅಥ ಎಲ್ಲರೂ ಹೇಳಬೇಕು. ಇದಾಗಿದೇನಾ? ಇದು ಇಲ್ಲ ಅಲ್ಲ? ಆಗಿಲ್ಲ ಆಚಾರ್ಯ, ಇವಾಗ ಮಾಡ್ಬೇಕು ಆಚಾರ್ಯ, ಮಾಡ್ಬೇಕು. ಎಲ್ಲರೂ ಈ ಭಾಷ್ಯವನ್ನು ಹೇಳೋಣ. ಅಥ ದ್ವೇವಾವ ವಿದ್ಯೆ ವೇದಿತವ್ಯೇ ಪರಾಚೈವ ಪರಾಚ. ತತ್ರ ಯೇ ವೇದಾ ಯಾನಿ ಅಂಗಾನಿ, ಬುಕ್ಕಲ್ಲಿ ತಪ್ಪಿದೆ, ಯಾನಿ ಅಂಗಾನಿ ಯಾನಿ ಉಪಾಂಗಾನಿ ಯಾನಿ ಪ್ರತ್ಯಂಗಾನಿ ಸಾ ಅಪರಾ. ಅಥ ಪರಾಯಯ ಸ ಹರಿಃ ವೇದಿತವ್ಯಃ ಯಹ ಅಸೌ ಅದೃಶ್ಯೋ ನಿರ್ಗುಣಃ ಪರಃ ಪರಮಾತ್ಮ ಇತ್ಯಾದಿನ ತದ್ಧರ್ಮತ್ವೇನ ಅವಗತ ಪರವಿದ್ಯಾ ವಿಷಯತ್ವ ಉಕ್ತೇಃ ವಿಷ್ಣೋರೇವ ಅದೃಶ್ಯತ್ವಾದಿ ಗುಣಕಃ. ಇಲ್ಲಿ ಪರಾಪರ ಶಬ್ದಗಳು ಬಂದಿರೋದ್ರಿಂದ ಯಾವುದು ಪರವಿದ್ಯೆ ಯಾವುದು ಅಪರವಿದ್ಯೆ ಅಂತ ಹೇಳ್ತಾ ಇದ್ದಾರೆ. ಅಥ ದ್ವೇವಾ ವಿದ್ಯೆ ವೇದಿತವ್ಯ, ಎರಡು ವಿದ್ಯೆಗಳನ್ನು ನಾವು ಕಲ್ತ್ಕೊಳ್ಳೇಬೇಕು ಅಂತ. ಯಾವುದು ಪರವಿದ್ಯೆ ಅಪರವಿದ್ಯೆ? ಯಾವುದು ಪರವಿದ್ಯೆ ಯಾವುದು ಅಪರವಿದ್ಯೆ? ಮೊದಲಿಗೆ ಅಪರವಿದ್ಯೆಯನ್ನು ಹೇಳ್ತಾ ಇದ್ದಾರೆ. ಯತ್ರ ಯೇ ವೇದಾಹ, ನಾ ಹೇಳಿದೆ 4 ವೇದಗಳು. ಯಾನಿ ಅಂಗಾನಿ, ಅದಕ್ಕೆ ಅಂಗಗಳಾದ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ. ನೋಡಿ, ಈ ಎಲ್ಲ ಅಂಗಗಳು ಗೊತ್ತಾದಾಗ ಮಾತ್ರ ನಮಗೆ ನಿಜವಾದ ವೇದದ ಅರ್ಥ ಗೊತ್ತಾಗತ್ತೆ.
ಅಥ ಶಿಕ್ಷಾ ವ್ಯಾಖ್ಯಾಸ್ಯಾಮಃ. ಛಂದಸ್ಸು ನಿರುಕ್ತ, ಜ್ಯೋತಿಷ್ಯವೂ ಬೇಕು. ಬರೀ ಹೇಳೋದಲ್ಲ, ಅದು ಸರಿಯಾಗಿ ಗೊತ್ತಿರಬೇಕು ನಮಗೆ. ಮತ್ತೊಬ್ಬರಿಗೆ ಹೇಳುವಷ್ಟು, ತಿಥಿಗಳನ್ನು ತೆಗೆದುಕೊಡುವಷ್ಟು ಮಾತ್ರ ಕಲ್ತ್ಕೊಂಡಿರ್ತಾರೆ. ಆಹಾ, ಜ್ಯೋತಿಷ್ಯವು ವೇದಕ್ಕೆ ಒಂದು ಅಂಗ. ವೇದದ ಅರ್ಥ ಆಗಬೇಕು ಅಂತಾದರೆ ಸುಮ್ಮನೆ ಸಾಮಾನ್ಯ ಅಂತ ತಿಳ್ಕೊಳ್ಬಾರ್ದು ಜ್ಯೋತಿಷ್ಯವನ್ನ. ವೇದಕ್ಕೆ ಅಂಗವಾದದ್ದು ಈ ಎಲ್ಲವೂ ಗೊತ್ತಿರಬೇಕು. ಈ 4 ವೇದಗಳು, ಈ 6 ಷಡಂಗಗಳು, ಈ 6 ಅಂಗಗಳು, ವೇದಕ್ಕೆ ಅಂಗಗಳಾದ 6. ಯಾನಿ ಉಪಾಂಗಾನಿ, ನೋಡ್ರಿ, ಇದನ್ನು ಹೊರತುಪಡಿಸಿ ಉಪಾಂಗಗಳು ಅಂತ ಇವೆ ಅಂತೆ. ವೈದ್ಯಶಾಸ್ತ್ರ, ಧರ್ಮಶಾಸ್ತ್ರ, ಗಾಂಧರ್ವಶಾಸ್ತ್ರ. ಏನು ಗಾಂಧರ್ವಶಾಸ್ತ್ರ? ಸಂಗೀತಶಾಸ್ತ್ರ, ನಾಟ್ಯಶಾಸ್ತ್ರ, ಇವೆಲ್ಲವೂ ಕೂಡ ವೇದದಿಂದ ಬಂದಿರುವಂಥದ್ದು. ಯಾನಿ ಪ್ರತ್ಯಂಗಾನಿ, ಅನೇಕ ಕಲೆಗಳಿವೆ. ಈ ಎಲ್ಲ ವಿದ್ಯಾ ಸಮೂಹ ಇವೆಲ್ಲವೂ ಕೂಡ ಅಪರವಿದ್ಯೆ. ಇವೆಲ್ಲವೂ ಕೂಡ ಅಪರವಿದ್ಯೆ. ನೋಡಿ, ವೇದವೂ ಕೂಡ ಪರವಿದ್ಯೆ. ಅದನ್ನೇ ಹೇಳ್ತಾರೆ, ಯಾವಾಗ ಇದೇ ವೇದವೇನೇ ವಿಷ್ಣುವಾಚಕವಾಗತ್ತೆ, ಅರ್ಥಾತ್ ನಮಗೆ ವೇದ ಅಲ್ಲಿ ಬರುವಂತಹ ಎಲ್ಲ ಶಬ್ದಗಳು ಪರಮಾತ್ಮನ್ನೇ ಹೇಳುತ್ತೆ ಅನ್ನೋ ಜ್ಞಾನ ನಮಗೆ ಬರೋದಿಲ್ಲ. ಅಪರೋಕ್ಷ ಜ್ಞಾನಿಗಳಿಗೆ ಬರ್ತದೆ, ಋಷಿಗಳಿಗೆ ಗೊತ್ತಾಗತ್ತೆ. ಪ್ರತಿಯೊಂದು ಅಕ್ಷರದಿಂದಲೂ ಪರಮಾತ್ಮ ವೇದ್ಯನಾಗಿದ್ದಾನೆ ಅಂತ ಅವರು ಅದನ್ನು ಸಾಬೀತುಪಡಿಸಿ ತೋರಿಸ್ತಾರೆ. ಆದ್ದರಿಂದಾಗಿ ಅವರಿಗೆ ಇದೇ ವೇದವೇನೆ ಪರವಿದ್ಯೆ ಆಗತ್ತೆ. ಮುಂದೆ ಹೇಳ್ತಾರೆ, ಅಥ ಪರಾಯಯಾಸ ಹರಿಹಿ ವೇದಿತವ್ಯ. ಹಾಗಾದ್ರೆ ಪರವಿದ್ಯೆ ಯಾವುದು ಅಂತಂದ್ರೆ, ಯಯಾ ಸ ಹರಿಹಿ ವೇದಿತವ್ಯ. ಯಾವುದರಿಂದ ಆ ಹರಿ ಪರಮಾತ್ಮ ಜ್ಞಾತನಾಗ್ತಾನೋ, ಯಾವ ವಿದ್ಯೆಯು ಆ ಪರಮಾತ್ಮನ ತಿಳಿಸಿಕೊಡ್ತದೋ ಅದು ಪರವಿದ್ಯೆ. ಹೌದು, ಹರಿಯನ್ನ ಹೇಗೆ ತಿಳಿಸಿಕೊಟ್ಟೀತು ಅಂತಂದ್ರೆ, ಯಹ ಅಸೌ ಅದೃಶ್ಯ ನಿರ್ಗುಣ ಪರಃ ಪರಮಾತ್ಮ. ಅವನು ಹೇಗಿದ್ದಾನೆ? ಅದೃಶ್ಯನಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ, ತ್ರಿಗುಣಾತೀತನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಪರಮಾತ್ಮನಾಗಿದ್ದಾನೆ ಅಂತ ತಿಳಿಸ್ಕೊಡುತ್ತೆ. ಅಂತಹ ಹರಿಯನ್ನ ಈ ಎಲ್ಲ ಗುಣವುಳ್ಳಂತಹ ಅದೃಶ್ಯತ್ವ, ನಿರ್ಗುಣತ್ವ, ಪರತ್ವ, ಪರಮಾತ್ಮತ್ವ ಈ ಎಲ್ಲ ಧರ್ಮಗಳು ಯಾರಲ್ಲಿವೇನೋ ಅವನು ಹರಿ. ಹಾಗಾದರೆ ಅದೃಶ್ಯತ್ವ ಯಾರಲ್ಲಿ ಬಂತು? ಪರಮಾತ್ಮರಲ್ಲಿ ಬಂತು. ಅದನ್ನೇ ಹೇಳಿದ್ದು, ಇತ್ಯಾದಿನ ತದ್ಧರ್ಮತ್ವೇನ ಅವಗತ ಪರವಿದ್ಯಾ. ಇವೇ ಮೊದಲಾದ ಧರ್ಮಗಳಿಂದ ಯಾವ ಅಂತಹ ಹರಿಯನ್ನ, ಯಾವ ಒಂದು ಶಬ್ದದ ಸಮೂಹ ತಿಳಿಸಿಕೊಡುತ್ತದೋ ಅದೇ ಪರವಿದ್ಯೆ. ಆದ್ದರಿಂದ ಈ ಅದೃಶ್ಯತ್ವ ಉಳ್ಳವನು ವಿಷ್ಣುವೇ ಹೊರತು ಇನ್ಯಾರಲ್ಲ. ಹಿಂದೆ 2 ಬಂದಿದ್ರು, ಇನ್ಯಾರಲ್ಲ, ಲಕ್ಷ್ಮೀ ಮತ್ತೆ ಚತುರ್ಮುಖರಲ್ಲ. ಲಕ್ಷ್ಮೀ ಮತ್ತೆ ಚತುರ್ಮುಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದನ್ನ ಲಕ್ಷ್ಮೀ ಮತ್ತು ಚತುರ್ಮುಖರಾಗ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಮತ್ತೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಇಂತಹ ಅದೃಶ್ಯತ್ವ ಗುಣವುಳ್ಳವನು ವಿಷ್ಣು ಮಾತ್ರ ಅಂತ ಅಲ್ಲಿ ಹೇಳಿದ್ರು. ಸರಿನಾ? ಇದರಲ್ಲಿ ಏನು ಸಂಶಯ ಇಲ್ವಾ? ಆಚಾರ್ಯ, ಒಂದು ವಿಚಾರ ನೀವು ಅಲ್ಲಿ ಹೇಳ್ಬೇಕಾದ್ರೆ ಅಂಗ ಉಪಾಂಗ ಎಲ್ಲ ಹೇಳಿದ್ರಿ. ಉಪಾಂಗ ಎಲ್ಲ ಹೇಳಿದ್ಮೇಲೆ ಪ್ರತ್ಯಂಗ ಹೇಳಿದ್ರಿ. ಪ್ರತ್ಯಂಗ ಅಂತಂದ್ರೆ ಇನ್ನು ಮಿಕ್ಕಿದ ಕಲೆಗಳು ಅಂತ, ಮಿಕ್ಕಿದ ಕಲೆಗಳು ಅಂತ. ಹೌದಲ್ಲ ಆಚಾರ್ಯ?
ಹೌದು ಹೌದು ಮಿಕ್ಕಿದ ಇನ್ಯಾವ ಉಳಿದ ಕಲೆಗಳಿದೆಯೋ ಅದೆಲ್ಲ ಸೇರಿ ಅದೆಲ್ಲ ಹೌದು. ವಿದ್ಯೆ. ಈಗ ಅದನ್ನ ಮೂರ್ತಿಯನ್ನ ಅಪರ ವಿದ್ಯಾ ಅಂತ ಮಾಡುವಂತಹ ಅಂದ್ರಿ ಅದೊಂದು ಅವಾಗ. ಕೆತ್ತನೆ, ಮೂರ್ತಿ ಕೆತ್ತನೆ ಅದೊಂದು ಕಲೆ. ಅಂದ್ರೆ ಹೌದಾಚಾರ್ಯ. ಯಾವ್ಯಾವ ವಿದ್ಯೆಗಳು ಅಂತ ಇವೇನೋ ಎಲ್ಲವೂ ಕೂಡ ಒಂದು ವಿದ್ಯೆ. ಹ್ಮ್. ಅದು ಮನೆ ಕಟ್ಟೋದು ಒಂದು ವಿದ್ಯೆನೆ. ಖಂಡಿತ. ಯಾರು ದೇವತಾ ಇದರಲ್ಲಿ ಮನೆ ಕಟ್ಟುವಂತಹ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವಂತಹ ವ್ಯಕ್ತಿ ಯಾರು? ವಿಶ್ವಕರ್ಮ. ಹಾ, ವಿಶ್ವಕರ್ಮ. ಅದು ಒಂದು ವಿದ್ಯೆ. ವಿಶ್ವಕರ್ಮ. ಅಲ್ಲಿ ನಾ ಹೇಳ ಅಲ್ಲಿಂದ ಮುಂದೆ ನೀವು ಹೇಳ್ಬೇಕಾದ್ರೆ ಅದ್ರ ಅಪರವಿದ್ಯಾ ಏನಾರ ಇದೆಯಾ? ಇಲ್ಲ, ಅದೆಲ್ಲ ಪರವಿದ್ಯೆನೇನೆ. ಇಲ್ಲ ಹೌದಾ? ಇಲ್ಲ, ಅದೆಲ್ಲ ಅಪರ ವಿದ್ಯೆ. ಹಾ 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 ಹಾ. 4 ವೇದಗಳು, 6 ಷಡಂಗಗಳು, ಮತ್ತಿನ್ನುಳಿದ ಉಪಾಂಗಗಳು, ಪ್ರತ್ಯಂಗಗಳು ಎಲ್ಲವೂ ಕೂಡ ಪ್ರತ್ಯಂಗಗಳು. ಅಪರ ಹಾ ವಿದ್ಯೆನೆ. ಹಾ. ಹ್ಮ್ ಹ್ಮ್ ಹ್ಮ್. ಈಗ ಈ ಅಂಗಗಳು, ಉಪಾಂಗಗಳು, ಪ್ರತ್ಯಂಗಗಳನ್ನ ಬಿಟ್ಟುಬಿಡಿ, ಉಳಿದಿದ್ದು ವೇದಗಳು. ಇದೇ ವೇದಗಳೇ ಪರವಿದ್ಯೆ ಅಂತ ಆಗತ್ತೆ ಯಾವಾಗ? ಪರಮಾತ್ಮ ವಿಷಯಕವಾದಾಗ. ಈ ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ ನಮಗೇನ ಋಗ್ವೇದ. ಬರೀ ಅಗ್ನಿ ಗೊತ್ತಾಯಿತು, ಋತ್ವಿಜ ಗೊತ್ತಾಯಿತು. ಅಗ್ನಿ ಅಂದ್ರೆ ನಮಗೆ ಮಾಮೂಲಿ ಲೌಕಿಕವಾದ ಅಗ್ನಿ ನೆನಪಾಗತ್ತೆ, ಪರಮಾತ್ಮ ನೆನಪಾಗೋದಿಲ್ಲ. ಋಗ್ಭಾಷ್ಯ ಆಚಾರ್ಯರು ಬರೆದಿದ್ದಾರೆ, ಅಗ್ನಿ ಅಂದ್ರೆ ಪರಮಾತ್ಮ. ಅಗ್ರತ್ವಾದ್ ಅಗ್ನಿನಾಮಾಸೌ, ಎಲ್ಲ ದೇವತೆಗಳಿಗಿಂತಲೂ ಅಗ್ರಸ್ಥಾನದಲ್ಲಿ ಪರಮಾತ್ಮನಿದ್ದಾನೆ, ಅಗ್ರಸ್ಥಾನದಲ್ಲಿ. ಆದ್ದರಿಂದಾಗಿ ಅಗ್ರತ್ವಾತ್ ಅಗ್ನಿನಾಮಾಸೌ ಹರಿಹಿ, ಈ ರೀತಿ ಋಗ್ಭಾಷ್ಯವನ್ನು ಬರೆದಿದ್ದಾರೆ. ನಮಗದು ಗೊತ್ತಾಗೋದಿಲ್ಲ. ಹಾಗಾದ್ರೆ ವಿಚಾರ ಮಾಡಿ, ಈಗ ನೀವು ಫ್ಯಾನ್ ಕೆಳಗೆ ಕುಳಿತಿರ್ತೀರಿ, ಬೇಸಿಗೆ, ಪ್ರಶಾಂತವಾದ ವಾತಾವರಣ ಇದೆ, ಫ್ಯಾನ್ ತಿರುಗ್ತಾ ಇದೆ, ಅದರ ಸೌಂಡ್ ಕೇಳಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ನಿಮಗೆ ಅದರಿಂದ ಪರಮಾತ್ಮ ಗೊತ್ತಾಗದೇ ಹೋದರೆ ಅದು ಆ ಒಂದು ಸೌಂಡಿನ ಜ್ಞಾನ, ಆ ಶಬ್ದದ ಜ್ಞಾನ ಏನಿದೆ ಅದು ನಿಮಗೆ ಅಪರವಿದ್ಯೆ ಅಂತ ಅರ್ಥ. ಅದು ಏನೋ ಪರಮಾತ್ಮನನ್ನ ಹೇಳ್ತಾ ಇದೆ, ಓಂಕಾರವನ್ನು ಹೇಳ್ತಾ ಇದೆ ಅಂತ ನೀವು ಅದನ್ನು ಅನುಸಂಧಾನ ಮಾಡಿ ಪರಮಾತ್ಮ ವಿಷಯಕವಾಗಿ ಅದನ್ನು ಪರಿವರ್ತಿಸಿಕೊಂಡ್ರೆ ಅದೇ ಪರವಿದ್ಯೆ. ಜ್ಞಾನಿಗಳಿಗೆ ಈ ಜಲಪಾತದ ಹತ್ರ ಹೋದಾಗ ಅಲ್ಲಿ ಓಂಕಾರದ ಧ್ವನಿ ಕೇಳತ್ತೆ ಅಂತ ಹೇಳ್ತಿರ್ತಾರೆ. ಅದು ಪರವಿದ್ಯೆ. ಹಾ, ಅದು ಪರವಿದ್ಯೆ ಅಷ್ಟೇ. ನಮಗೆ ಏನಿಲ್ಲಪ್ಪ, ಬರೀ ನೀರ್ ಬೀಳ್ತಾ ಇದೆ, ದೋದ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕಿದ್ರೆ ಅದು ಅಪರವಿದ್ಯೆ. ಸರಿನಾ? ಸರಿ ಸರಿ ಆಚಾರ್ಯ. ಗೊತ್ತಾಯ್ತು ಈಗ. ಆಚಾರ್ಯ, ಅದೇ ರೀತಿ ನೀವು ಹಿಂದೆ ಈಗ ಹೇಳಿದ್ರಿ ಅಲ್ವಾ, ಪನ್ನೀರಾಜ್ ಅವ್ರು ಕೇಳಿದಾಗ ಮನೆ ಕಟ್ಟೋದು ಅಪರವಿದ್ಯೆ ಅಂತ. ಬಟ್ ಅದರಲ್ಲೂ ಇರೋ ವಸ್ತುಗಳಲ್ಲಿ ಎಲ್ಲಾದ್ರಲ್ಲೂ ಹರಿಕಂಡು ಅವ್ರು ಕಟ್ಟಿದಾಗ ಅದು ಪರವಿದ್ಯೆ ಆಗಬಹುದಾ? ಹೌದು. ಹಾ, ಓಕೆ, ಹೌದು, ಸರಿ ಸರಿ. ಹಾಗಾದ್ರೆ ಎಲ್ಲಾ ವಿದ್ಯೆನಲ್ಲೂ ಹರಿನ್ ಕಂಡ್ರೆ ಅದು ಪರವಿದ್ಯೆ ಆಗುತ್ತೆ. ಅನುಸಂಧಾನ ಮುಖ್ಯ. ಬಟ್ ಆ ಅಪರೋಕ್ಷ ಜ್ಞಾನಿಗಳಾಗಬೇಕು ಅಷ್ಟೇ, ಅನುಸಂಧಾನ ಮುಖ್ಯ. ಅನುಸಂಧಾನ ಮಾಡಿದ್ರೆ ಪರ ಅಪರ ಎರಡೂ ಆಗತ್ತೆ. ಅಪರ ವಿದ್ಯೆಯೂ ಪರವಿದ್ಯೆ ಆಗುತ್ತೆ. ಅನುಸಂಧಾನ ಇಲ್ಲದೆ ಹೋದ್ರೆ ಪರವಿದ್ಯೆಯೂ ಅಪರವಿದ್ಯೆ ಆಗತ್ತೆ, ಅಪರವಿದ್ಯೆ ಆಗತ್ತೆ. ಹೌದು ಹೌದು ಹೌದು, ಸರಿ ಆಯ್ತು, ಸರಿ. ಅನುಸಂಧಾನದಲ್ಲಿ ಸೆಲ್ಫಿ ಇದ್ರೆ ಅಪರ, ಸೆಲ್ಫೀಸ್ ಅಪರ. ರಾತ್ರೆಲ್ಲ ಮಗು ಅಳ್ತಿರುತ್ತೆ ಅಂತ ತಿಳ್ಕೊಳ್ಳಿ, ಅದರಿಂದ ಒಂದು ಏನೋ ನಾವು ತಿಳ್ಕೊಳ್ಬೇಕು. ಪಕ್ಕದಲ್ಲಿ ಏನೋ ಒಂದು ಡ್ರಿಲ್ಲಿಂಗ್ ಹಾಕ್ತಾ ಇರ್ತಾರೆ, ಎಷ್ಟು ಕಷ್ಟ, ಅದು ದೊಡ್ಡ ಆ ಸೌಂಡು ಕರ್ಕಶ ಅಂತ ತಿಳ್ಕೊಂಡಾಗ ನಮ್ಗೆ ಕಷ್ಟ ಅಂತ ಮನಸ್ಸಿಗೆ ಭಾವನೆ ಬರ್ತದೆ. ಕರ್ಕಶ ಅಲ್ಲ, ಏನೋ ಪರಮಾತ್ಮ ವಿಷಯವನ್ನ ಹೇಳ್ತಾ ಇದೆ, ಪರಮಾತ್ಮ ಒಂದು ಆ ಪರಮಾತ್ಮ ದ್ಯೋತಕವಾದ ಶಬ್ದವನ್ನ ಹೇಳ್ತಾ ಇದೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ಅದು ಮನಸ್ಸಿಗೆ ನೋವಾಗೋದಿಲ್ಲ. ಅದು ಪರವಿದ್ಯೆ. ಎಷ್ಟಾದ್ರೂ ಮಾಡ್ಕೊಳ್ಳಿ, ಎಷ್ಟು ದಿನ ಆದ್ರೂ ಮಾಡ್ಕೊಳ್ಳಿ, ಎಷ್ಟೊತ್ತಿಗಾದ್ರೂ ಮಾಡ್ಕೊಳ್ಳಿ. ಅಂಥವನೇ ಜ್ಞಾನಿ ಅಂತ ಕರೆಸ್ಕೊಳ್ತಾರೆ.
ಇದನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಡ್ರಿಲ್ಲಿಂಗ್ ಹೌದು, ಬಹಳ ಅಲ್ಲ. ಡ್ರಿಲ್ಲಿಂಗು ಅಂತ ಈಗ ನಾವು ಅಡಿಗೆ ಮನೇಲಿ ಏನೋ ಒಂದು ಲೋಟವನ್ನು ತಗೊಳ್ಳಿಕ್ಕೆ ಹೋಗಿರ್ತೀರಿ, ಅದು ಕೆಳಗೆ ಬಿತ್ತು, ಏನೋ ಒಂದು ಶಬ್ದ ಆಯಿತು, ಅದರಿಂದಲೂ ಪರಮಾತ್ಮ ತಿಳ್ಕೊಳ್ಬೇಕು. ಹೊರಗಡೆ ಬೆಳಿಗ್ಗೆ ಪಕ್ಷಿಗಳು ಕೂಗ್ತಾ ಇವೆ, ಅದರಿಂದಲೂ ಪರಮಾತ್ಮನ ತಿಳ್ಕೊಳ್ಬೇಕು. ಅಂದ್ರೆ ಇದರಿಂದ ಪ್ರತಿಯೊಂದಲ್ಲೂ ಪರಮಾತ್ಮನ ತಿಳಿಬೇಕು ಅಂತ. ಆ ಅಂದ್ರೆ ಇದರಿಂದ ಪ್ರತಿಯೊಂದಲ್ಲೂ ಪರಮಾತ್ಮನ ಕಾಣಬೇಕು, ತಿಳಿಬೇಕು ಅಂತ. ಆವಾಗ ನಮಗೆ ಮೋಕ್ಷಕ್ಕೆ ಹತ್ರ ಆಗ್ತದೆ. ಪ್ರತಿಯೊಂದು ಶಬ್ದ ನೋಡಿ, ಧ್ವನಿ ಶಬ್ದ ಅಂತಂದ್ರೆ ಸಪ್ಪಳ ಅಂತ ಅರ್ಥ. ಸಪ್ಪಳಕ್ಕೆ ಯಾವ ಒಂದು ಅರ್ಥ ಇರೋದಿಲ್ಲ. ಶಬ್ದಗಳು ಅಂತಂದ್ರೆ ಈಗ ವಿಷ್ಣು ಅಂತ ಹೇಳಿದಾಗ ಅದು ಒಂದು ಶಬ್ದ, ಶಕ್ತಿ ಅಂತ ಹೇಳಿದಾಗ ಅದು ಬಲ ಅಂತ, ಅದು ಆ ಅರ್ಥ ಕೊಡುತ್ತೆ. ಅಂತಹ ಶಬ್ದ ಬರೀ ವಿಷ್ಣುವಾಚಕವಾದ ದೇವತ್ವವಾಚಕವಾದ ಶಬ್ದಗಳನ್ನು ಹೊರತುಪಡಿಸಿಯೂ ಇನ್ನುಳಿದ ಎಲ್ಲಾ ಶಬ್ದಗಳಿಂದಲೂ ಪರಮಾತ್ಮನನ್ನ ತಿಳ್ಕೊಳ್ಳುವಂತಹ ಒಂದು ಅನುಸಂಧಾನ ಮುಖ್ಯ. ಅನುಸಂಧಾನ ನಾವು ಮೊದಲಿಗೆ ಆ ಅನುಸಂಧಾನನಾದರೂ ಮಾಡ್ಕೊಳ್ಬೇಕು. ಅನುಸಂಧಾನದಿಂದಾಗಿ ಆ ಪರಮಾತ್ಮ ವಿಷಯಕವಲ್ಲದೆ ಪರಮಾತ್ಮ ಅವಾಚಕವಾದ ಶಬ್ದಗಳಿಂದಲೂ ಕೂಡ ನಾವು ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಪರಮಾತ್ಮ ಅವಾಚಕವಾದ ಶಬ್ದಗಳು ಅಂತಿಲ್ಲವೇ ಇಲ್ಲ ಯಾವುದೂ ಕೂಡ. ನಮಗೆ ಗೊತ್ತಿಲ್ಲ, ಅದರಿಂದಾಗ ಅದು ಪರಮಾತ್ಮನ ಹೇಳ್ತಿಲ್ಲ ಅಂತ ಹೇಳಬೇಕಷ್ಟೆ. ಅದರ ಒಳಗಿನ ಅರ್ಥ ನಮಗೆ ಗೊತ್ತಿಲ್ಲ, ಆದ್ರಿಂದ ಇದು ಪರಮಾತ್ಮ ಅವಾಚಕವಾಗಿದೆ ಅಂತ ಹೇಳಬೇಕು. ಸಕಲ ಶಬ್ದ ವಾಚ್ಯತ್ವ ಪರಮಾತ್ಮ ಅಂತ ನಾವು ಹೇಳ್ತೇವೆ. ಸಕಲ ಶಬ್ದ ವಾಚ್ಯನಾದವನು ಪರಮಾತ್ಮ. ಒಂದೊಂದು ಧ್ವನಿಯಿಂದಲೂ ಪರಮಾತ್ಮ ವೇದ್ಯನಾಗಿದ್ದಾನೆ. ನೋಡಿದಿರಿ ಅನೇಕ ಬಾರಿ ನಾಸಾದವರೆಲ್ಲ ಆ ಅಂತರಿಕ್ಷದಲ್ಲಿ ಇರುವಂತಹ ಗ್ರಹಗಳ ಧ್ವನಿಯನ್ನ ಕಳಿಸಿರ್ತಾರೆ, ಹೌದಾ? ಓಂಕಾರವನ್ನೇ ಹೇಳ್ತಾ ಇರ್ತವೆ. ಕೇಳಿದ್ದೀರಾ ಯಾರಾದ್ರೂ? ರೀಸೆಂಟ್ ಆಗಿ ಕೇಳಿದ್ದೀನಿ ಆಚಾರ್ಯ. ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಸನ್ನಲ್ಲಿ ಹಾಕಿದ್ರು. ಸನ್ನಲ್ಲಿ ಅದೇ ಕೇಳಿಸ್ತೇವೆ. ಎಲ್ಲವೂ ಹಾಗೆ ನೋಡೋದು ಪರವಿದ್ಯೆ. ಹೌದು ಹೌದು ಹೌದು, ಪರಮಾತ್ಮ ವಿಷಯಕವೇ ಆಗಿವೆ. ಯಾವಾಗ ಪ್ರತಿಯೊಂದು ಧ್ವನಿಯಿಂದಲೂ, ಪ್ರತಿಯೊಂದು ಸಪ್ಪಳದಿಂದಲೂ, ಪ್ರತಿಯೊಂದು ಅಕ್ಷರದಿಂದಲೂ ನಾವು ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೋ ಆವಾಗ ಪರಮಾತ್ಮ ಕಾಣಿಸ್ತಾನೆ. ಸರಿ, ಮುಂದೆ ಹೋಗೋಣ. ಈಗ ಲಕ್ಷ್ಮೀ ಮತ್ತೆ ಚತುರ್ಮುಖರು ಅದೃಶ್ಯತ್ವ ಗುಣವುಳ್ಳವರಲ್ಲ. ಯಾಕೆ ಅದನ್ನ ನೋಡಿ ಹೇಳ್ತಾ ಇದ್ದಾರೆ. ಸೂತ್ರ ಹೇಳಬೇಕು. ಓಂ ವಿಶೇಷಣ ಭೇದೌ ವ್ಯವದೇಶಾಭ್ಯಾಂ ಚ ನೇತರೌ ಓಂ. ಓಂ ವಿಶೇಷಣ ಭೇದ ವ್ಯಪದೇಶಾಭ್ಯಾಂ ಚ ನೇತರೌ ಓಂ. ಇವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಇನ್ನು ಕೆಲವೊಮ್ಮೆ ಆಯಿತು ನೀವು ಅದೃಶ್ಯತ್ವವುಳ್ಳವನೂ ಹರಿ ಅಂತ ಹೇಳ್ತಾ ಇದ್ದೀರಲ್ಲ, ನಾವು ಲಕ್ಷ್ಮೀ ಮತ್ತೆ ಚತುರ್ಮುಖರನ್ನ ಇಬ್ಬರನ್ನೂ ಕೂಡ ನಾವು ಹರಿಸ್ವರೂಪ ಅಂತ ಹೇಳ್ಬಿಡ್ತೇವೆ, ಅವರಿಬ್ರು ಒಂದೇ ಹರಿಯೇ ಅಂತ ಹೇಳ್ಬಿಡ್ತೇವೆ ಅಂದ್ರೆ ಸರ್ವಥಾ ಇಲ್ಲ. ಅದಕ್ಕೆ ಹೇಳ್ತಾರೆ ಸೂತ್ರದಲ್ಲಿ ನೋಡಿ, ವಿಶೇಷಣ. ವಿಶೇಷಣ ಏನು? ವಿಶೇಷಣ ಹಿಂದೆ ಕೊಟ್ಟಿದ್ರು. ಅದೃಶ್ಯತ್ವ, ನಿರ್ಗುಣತ್ವ, ಪರತ್ವ, ಪರಮಾತ್ಮತ್ವ, ಇವೆಲ್ಲವೂ ಕೂಡ ವಿಶೇಷಣ. ಇವೆಲ್ಲವೂ ಕೂಡ ಈ ಲಕ್ಷ್ಮಿಯಲ್ಲಿ ಮತ್ತೆ ಚತುರ್ಮುಖರಲ್ಲಿ ಬರೋದಿಲ್ಲ. ಲಕ್ಷ್ಮೀ ಚತುರ್ಮುಖರಲ್ಲಿ ಬರೋದಿಲ್ಲ.
ಅತ್ಯಂತ ಭೇದವೇ ಇದೆ. ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮನಿಗೂ ಅತ್ಯಂತ ಅಲ್ಪ ಗುಣರಾದ ಲಕ್ಷ್ಮೀ ಚತುರ್ಮುಖರಿಗೂ ಸಾಮ್ಯತೆ ಎಲ್ಲಿ ಬರ್ತದೆ? ಅಲ್ಪಗುಣರು ಅಂತಂದ್ರೆ ಚತುರ್ಮುಖನಿಗಿಂತಲೂ ಲಕ್ಷ್ಮೀದೇವಿ ಅನಂತಪಟ್ಟು ಉತ್ತಮಳು. ಆ ಲಕ್ಷ್ಮೀದೇವಿಗಿಂತಲೂ ಪರಮಾತ್ಮ ಅನಂತಪಟ್ಟು ಉತ್ತಮ. ಚತುರ್ಮುಖ ಬ್ರಹ್ಮದೇವರು ಲಕ್ಷ್ಮೀದೇವಿಗೆ ಸಮಾನರಾಗೋದಿಲ್ಲ. ಪರಮಾತ್ಮನಿಗೆ ಸಮಾನರಾಗ್ತಾರ? ಲಕ್ಷ್ಮೀದೇವಿ ಬಹಳ ಅಲ್ಪ ಗುಣವುಳ್ಳವಳು ಪರಮಾತ್ಮಾಪೇಕ್ಷೆಯ. ಚತುರ್ಮುಖನಿಗಿಂತ ಅನಂತಪಟ್ಟು ಉತ್ತಮಳು. ಆದ್ದರಿಂದ ಭೇದವೇ ಇದೆ, ಅಭೇದವನ್ನಂತರ ಹೇಳಲಿಕ್ಕಾಗೋದೇ ಇಲ್ಲ. ಒಂದು ಅಷ್ಟೇ ಅಲ್ಲ, ವ್ಯಪದೇಶಾಭ್ಯಾಂ ವಿಶೇಷಣವೂ ಇದೆ. ಈ ಅದೃಶ್ಯತ್ವ, ನಿರ್ಗುಣತ್ವ, ಪರತ್ವ, ಪರಮಾತ್ಮತ್ವ ಇವೆಲ್ಲವೂ ಕೂಡ ಪರಮಾತ್ಮನಲ್ಲಿಯೇ ಬರ್ತದೆ, ಹರಿಯಲ್ಲಿಯೇ ಬರ್ತದೆ. ಇವರಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನ ಇತರವು, ಇತರರಾದ ಪರಮಾತ್ಮನಿಗಿಂತಲೂ ಪಾರಮಾರ್ಥಿಕ ಭಿನ್ನರಾದ ಪಾರಮಾರ್ಥಿಕವಾದ ಭೇದವುಳ್ಳಂತಹ ಈ ಹಿಂದೆ ಹೇಳಿದ ವಿಶೇಷಗಳು ಅವರಲ್ಲಿ ಬರೋದಿಲ್ಲ. ಆದ್ದರಿಂದಾಗಿ ಲಕ್ಷ್ಮೀ ಚತುರ್ಮುಖರು ಕೂಡ ಆಗೋದಿಲ್ಲ. ಏನಾಗೋದಿಲ್ಲ? ಅದೃಶ್ಯತ್ವ ಗುಣವುಳ್ಳವರಾಗೋದಿಲ್ಲ. ಅಷ್ಟೇ ಅಲ್ಲ, ವಿಷ್ಣು ಸ್ವರೂಪರಾಗೋದಿಲ್ಲ. ಮುಂದೆ ನೋಡಿ ಭಾಷ್ಯ. ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ಇತಿ ವಿಶೇಷಣಾತ್ ನ ಪ್ರಕೃತಿಃ. ತಸ್ಮಾತ್ ಏತದ್ ಬ್ರಹ್ಮನಾಮ ರೂಪಮನ್ನಂ ಚ ಜಾಯತ ಇತಿ ಭೇದವ್ಯಪದೇಶಾತ್ ನ ವಿರಿಂಚಃ. ವಿರಿಂಚಿಹಿ ಅಂತ ಆಗ್ಬೇಕದು, ನ ವಿರಿಂಚಿಹಿ. ನೋಡಿ, ಯಹ ಸರ್ವಜ್ಞ ಸಹ ಸರ್ವವಿತ್. ಯಾರು ಎಲ್ಲವನ್ನೂ ತಿಳಿದಿದ್ದಾನೋ ಅವನು ಸರ್ವವಿತ್, ಎಲ್ಲವನ್ನು ವಿಶೇಷವಾಗಿ ತಿಳಿದಿದ್ದಾನೆ ಅಂತ ಅರ್ಥ. ಇದಕ್ಕೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಈ ಒಂದು ಪಾಠ ಶುರು ಆಗೋಕ್ಕಿಂತ ಮುಂಚೆ ನಿಮಗೆ ಒಂದು ಸಣ್ಣ ಒಂದು ಬುಕ್ ಇದೆ, ಪದಾರ್ಥ ಸಂಗ್ರಹ ಅಂತ, ನಮ್ಮ ದ್ವೈತ ಸಿದ್ಧಾಂತದ್ದು. ಅದರ ಬಗ್ಗೆ ಇದನ್ನು ಹೇಳಿದಾಗ ಬಹಳ ಮನಸ್ಸಿಗೆ ಹೋಗುತ್ತೆ. ಅದರಲ್ಲಿ ಪರಮಾತ್ಮನ ಗುಣಗಳನ್ನು ಹೇಳ್ತಾರೆ, ಪರಮಾತ್ಮನ ಜ್ಞಾನ ಹೇಗೆ ಅಂತ ಹೇಳ್ತಾರೆ, ವಾಯುವಿನ ಜ್ಞಾನ ಹೇಗೆ, ಲಕ್ಷ್ಮಿಯ ಜ್ಞಾನ ಹೇಗೆ. ಲಕ್ಷ್ಮೀ ಜ್ಞಾನ ಹೇಳ್ತಾರೆ ಅಲ್ಲಿ, ಸರ್ವತ್ರ ಅನಾಲೋಚನೇಪಿ ಸರ್ವ ವಿಷಯಕಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ. ಯಾವುದನ್ನೂ ಅವಳು ಇಂಥದ್ದನ್ನು ಅಲ್ಲಿದೆ ಅಂತ ವಿಚಾರ ಮಾಡೋದು ಬೇಕಾಗಿಲ್ಲ, ಎಲ್ಲವೂ ಜ್ಞಾನ ಇರ್ತದೆ ಲಕ್ಷ್ಮೀ ದೇವಿಗೆ. ಪುಸ್ತಕ ಹೇಳಿ ಆಚಾರ್ಯ ಇನ್ನೊಂದ್ಸತಿ. ಸರ್ವತ್ರ ಅನಾಲೋಚನೇಪಿ ಸರ್ವ ವಿಷಯಕಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ. ಏನು ಆ ಪುಸ್ತಕದ ಹೆಸರು? ಹೌದು ಆಚಾರ್ಯ, ಪದಾರ್ಥ ಸಂಗ್ರಹ ಅಂತ. ಪದಾರ್ಥ ಸಂಗ್ರಹ. ಆದ್ರೆ ಅದರದೊಂದು PDF, ಅದರದ್ದೊಂದು 15 ದಿನ ಪಾಠ ಮಾಡೋಣವಾ? ಹಾ ಆಗ್ಲಿ ಆಚಾರ್ಯ, ಮಾಡೋಣ. ಖಂಡಿತ ಮಾಡೋಣ ಆಚಾರ್ಯ. ಅಲ್ಲ ಬೇಕಾದ್ರೆ ಇದನ್ನ ಒಂದು ಲೆವೆಲ್ ನಿಲ್ಲಿಸ್ಕೊಂಡು ಅದನ್ನ ಹೇಳ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ. ಮುಗಿಲಿ ಇದು. ಈಗ ಅದು ಬರೋ ತನಕ, ಅಂದ್ರೆ ಈಗ ಶ್ರೀಕಾಂತ್ ಬರೋ ತನಕನೂ ಅಲ್ಲಿಗೆ ಕರೆಕ್ಟ್ ಆಗ್ಬಹುದು ಅಂತ ಅನ್ಸುತ್ತೆ. ಹೌದು 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 ಹೌದು. ಬೇಕಾದ್ರೆ ಹೋಗಿ ಪುಸ್ತಕ ತಗೊಂಡ್ಬಂದು ನಾನು ಹಾಕ್ಬಿಡ್ತೀನಿ. ಬೇಕಾದ್ರೆ ಎಷ್ಟ್ ಪೇಜ್ ಬರುತ್ತೆ ಆಚಾರ್ಯ ಅದು? ಅದಕ್ಕೆ ಹಾಕ್ಬಿಟ್ಟು PDF ಮಾಡಿ ಹಾಕ್ಬಿಡ್ತೀನಿ. ಕನ್ನಡದ ಅರ್ಥ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಆಗತ್ತೆ. ಬರೀ ಸಂಸ್ಕೃತ ಸಾಲು ಸಾಕು ಅಂತಂದ್ರೆ ಸಾಕು. ಅದೇನು ಬಹಳ ಕಷ್ಟ ಏನಿಲ್ಲ, ಸಂಸ್ಕೃತ ಸಾಲಿದ್ರು ಸಾಕು. ಸಂಸ್ಕೃತ ಸಾಲು ಸಾಕಾಗಲ್ಲ. ಏನೋ ನೋಡ್ತೀನಿ ಒಮ್ಮೆ,
ಆಯ್ತು ಆಚಾರ್ಯ. ಅಂದ್ರೆ ಯಾರು ಬರ್ದಿದ್ದಾರೆ ಅದನ್ನ? ಅಮ್ಮ ನರಸಿಂಹಾಚಾರ್ ಅಂತ ಯಾರೋ ಇದ್ದಾರೆ, ಅವ್ರೇನೋ ಬರೆದಿರ್ಬೇಕು. ಚೆನ್ನಾಗಿದೆ ಅದು. ಅಂದ್ರೆ ಎಷ್ಟು ಜೀವಿಗಳಲ್ಲಿ ಎಷ್ಟು ವಿಧ, ಯಾರು ಯಾರಲ್ಲಿ ಲಯವನ್ನು ಹೊಂದುತ್ತಾರೆ, ಲಯಕ್ರಮ ಎಲ್ಲ ಇದೆ ಅದರಲ್ಲಿ. ಸರಿನಾ? ಅದೆಲ್ಲ ಅದ್ಭುತ ಇದೆ ಎಲ್ಲ. ಅಂದ್ರೆ ಜೀವಿಗಳ ಜ್ಞಾನ ಹೇಗೆ, ಅವರ ಗುಣಗಳೇ ಹೇಗೆ, ಪರಮಾತ್ಮನ ಗುಣಗಳು ಹೇಗೆ, ಲಕ್ಷ್ಮಿಯ ಗುಣಗಳು ಹೇಗೆ, ಅದ್ಭುತವಾಗಿ ಇದೆ. ಯಾರ್ಯಾರ ಸಾಧನೆ ಹೇಗೆ ಅದನ್ನು ಸ್ವಲ್ಪ ತಿಳ್ಕೊಂಡಾಗ ಇದು ಈ ಎಲ್ಲ ಪಾಠಗಳು ಬಹಳ ಸರಳವಾಗಿ ಮುಂದೆ ಹೋಗುತ್ತೆ. ಸರಿ ಸರಿ ಆಚಾರ್ಯ. ಹಾಗಾದ್ರೆ ಈ ಪುಸ್ತಕ ಒಂದು ತರ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರಲ್ಲ ಆಚಾರ್ಯ, ನಿಮ್ದು ಹರಿಕಥಾಮೃತ ಸಾರತ್ತು ಒಂದು ಯಾರು ಬರ್ದಿದ್ದಾರೆ ಅನ್ನೋದೊಂದು ಹಾಕಿದ್ರಲ್ಲ, ಅದು ಒಂದು ಹಾಕ್ಬಿಡಿ. ಎರಡು ಒಟ್ಟಿಗೆ ಹೋಗಿ ಹಿಡ್ಕೊಂಬರಕ್ ಅನುಕೂಲ ಆಗತ್ತೆ. ಒಂದೇ ಸತಿ ಎರಡು ಕೆಲಸ ಆಗತ್ತೆ. ನಾನು ಆಯ್ತು ಆಚಾರ್ಯ. ಸರಿ, ಹಾಗಾದ್ರೆ ವೇದಾಂತ ಬುಕ್ ಸಿಗ್ಬೋದು. ಸಿಗುತ್ತೆ. ವೇದಾಂತ ಬುಕ್ ಇದು ಪದಾರ್ಥ ಸಂಗ್ರಹ ಸಿಗ್ಲಿಕ್ಕಿಲ್ಲ, ಪದಾರ್ಥ ಸಂಗ್ರಹ ವಿದ್ಯಾಪೀಠದಲ್ಲೇ ಸಿಗ್ಬೇಕು ಅಂತ ಅನ್ಸುತ್ತದು. ವಿದ್ಯಾಪೀಠದಲ್ಲಿ ಅಥವಾ ಉತ್ತರಾದಿ ಮಾಡೋದು, ಎರಡರಲ್ಲೇ ಸಿಗೋದು. ನೋಡ್ತೀನಿ ಆಚಾರ್ಯ. ಆಯ್ತಾಯ್ತು ಆಯ್ತು ಆಚಾರ್ಯ. ಸರಿ. ಎಸ್ ಸರ್ವಜ್ಞ ಸರ್ವವಿತ್, ಯಾರು ಎಲ್ಲವನ್ನೂ ತಿಳಿದಿದ್ದಾನೋ ಅವನು ಎಲ್ಲವನ್ನೂ ವಿಶೇಷಾಕಾರವಾಗಿ ತಿಳಿದಿದ್ದಾನೆ. ನಮಗೆ ಒಂದು ಕಾರು ಅಂತ ಗೊತ್ತಾಗತ್ತೆ ಅಷ್ಟೇ. ಬಹಳ ಆದರೆ ಅದರದ್ದು ಬಾಡಿ ಒಂದು ಸ್ವಲ್ಪ ಕಬ್ಬಿಣದ್ದಿದೆ, ಒಳಗಡೆ ಒಂದಿಷ್ಟು ಇಂಜನ್ ಇವೆ ಅಂತ ಗೊತ್ತಾಗತ್ತೆ. ಹೇಗೆ ಮಾಡಿದ್ದಾರೆ, ಯಾವುದ್ಯಾವುದಕ್ಕೆ ಏನೇನು ಕನೆಕ್ಷನ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಇದು ವಿಶೇಷಾಕಾರವಾಗಿ ತಿಳಿಯೋದು. ಇದು ಒಂದು ಮಡಿಕೆ ಅಂತ ಗೊತ್ತಾಗುತ್ತೆ. ಸರಿ, ಇದು ಮಣ್ಣಿಂದು ಅಂತ ತಿಳ್ಕೊಂಡಾಗ ಇದು ವಿಶೇಷಾಕಾರ. ಹೀಗೆ ಪರಮಾತ್ಮ ಎಲ್ಲವನ್ನೂ ತಿಳಿದಿದ್ದಾನೆ, ಪ್ರತಿಯೊಂದನ್ನೂ ಕೂಡ. ಅವನನ್ನು ಹೊರತು ಬಿಡಿ ಇನ್ಯಾರೂ ಕೂಡ ತಿಳಿದಿಲ್ಲ. ಪರಮಾತ್ಮ ತಿಳಿದಿರುವಷ್ಟು ಅಷ್ಟು ಡೀಪ್ ಆಗಿ ಲಕ್ಷ್ಮಿಯೂ ಕೂಡ ತಿಳ್ಕೊಂಡಿಲ್ಲ. ಆದರೆ ಲಕ್ಷ್ಮೀ ಜ್ಞಾನ ಸಾಮಾನ್ಯ ಅಲ್ಲ, ಸರ್ವತ್ರ ಅನಾಲೋಚನೆಯಪಿ ಸರ್ವ ವಿಷಯಕಂ ಜ್ಞಾನಂ. ಎಲ್ಲ ಕಡೆಯಲ್ಲೂ ಏನೂ ವಿಚಾರ ಮಾಡದೇನೆ ಎಲ್ಲವನ್ನೂ, ಎಲ್ಲ ಪದಾರ್ಥಗಳ ಜ್ಞಾನವನ್ನು ಪಡೆಯುವಂಥದ್ದು ಲಕ್ಷ್ಮೀ ಜ್ಞಾನ. ಬ್ರಹ್ಮನ ಜ್ಞಾನ ಹೇಗೆ? ಸರ್ವತ್ರ ಆಲೋಚನೆ ಸರ್ವ ವಿಷಯಕಂ ಜ್ಞಾನಂ. ಹಾಗಾದ್ರೆ ವಾಯುದೇವರು ಸರ್ವಜ್ಞರು ಅಂತೆಲ್ಲ ಹೇಳ್ತೇವೆ, ಅದೇನಿಲ್ವಾ? ಹೌದಪ್ಪ, ಸರ್ವಜ್ಞರೇ. ಹೇಗೆ? ಎಲ್ಲ ಕಡೆಯಲ್ಲೂ ವಿಚಾರ ಮಾಡಿ ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅವರಿಗೆ. ಆದ್ದರಿಂದ ಅವರು ಕೂಡ ಸರ್ವಜ್ಞರು. ಹೀಗೆ ಹೇಳೋದು. ಇವೆಲ್ಲ ಬರೋದು ಪದಾರ್ಥ ಸಂಗ್ರಹದಲ್ಲಿ. ಅದರಿಂದಾಗಿ ಯಸ್ಯ ಜ್ಞಾನಮಯಂ ತಪಃ, ಯಾರ ಆಲೋಚನೆಯು ವಿಜ್ಞಾನ ಸ್ವರೂಪವಾದದ್ದು. ಜ್ಞಾನಮಯಂ ತಪಃ ಅಂತಂದ್ರೆ ಆಲೋಚನೆ. ತಪಸಂತಾಪೆ ಅಂತ ಧಾತು. ಆಲೋಚನೆ, ಯಾರ ಒಂದು ಆಲೋಚನೆ ವಿಜ್ಞಾನ ಸ್ವರೂಪವಾದದ್ದು, ಜ್ಞಾನ ಸ್ವರೂಪವಾದದ್ದು. ಇದೆಲ್ಲವೂ ಕೂಡ ಲಕ್ಷ್ಮಿಯಲ್ಲಿ ಮತ್ತೆ ಬ್ರಹ್ಮದೇವರಲ್ಲಿ ಬರೋದಿಲ್ಲ. ಆದ್ದರಿಂದಾಗಿ ಅದೃಶ್ಯತ್ವ ಗುಣ ಲಕ್ಷ್ಮಿಯಲ್ಲಾಯಿತು ಚತುರ್ಮುಖರಲ್ಲಾಯಿತು ಬರಲಿಕ್ಕೆ ಸಾಧ್ಯವೇ ಇಲ್ಲ. ತಸ್ಮಾತೇತದ್ ಬ್ರಹ್ಮರಾಮ ರೂಪಮನ್ನಂ ಚ ಜಾಯತ. ಆ ಅದೃಶ್ಯನಾದ ಅಕ್ಷರದಿಂದಲೇನೆ ಬ್ರಹ್ಮನಾಮ, ಈ ಚತುರ್ಮುಖ ಬ್ರಹ್ಮಾದಿಗಳ ಹೆಸರು ಬಂದಿದ್ದು, ಚತುರ್ಮುಖಾದಿ ರೂಪಗಳು ಹುಟ್ಟಿದ್ದು. ಅನ್ನಂ ಚ ಜಾಯತ, ಎಲ್ಲ ಇಡೀ ಭೂಮಿಯಲ್ಲಿ ಆಹಾರ ಬಂದಿದ್ದು ಅದರಿಂದ, ಆ ಪರಮಾತ್ಮನಿಂದ. ಮುಂದೆ ಬರುತ್ತೆ ಇದರಲ್ಲಿ ಎಲ್ಲವೂ ಬರ್ತದೆ. ಹೇಗೆ ಜೀವಿಗಳ ಉತ್ಪತ್ತಿ, ಹೇಗೆ ಅವರು ಹೋಗಿ ಮಳೆಯ ಹನಿಯಿಂದ ಭೂಮಿಗೆ ಬೀಳ್ತಾರೆ, ಹೊಲದಲ್ಲಿ ಬಿದ್ದು ಆ ದವಸ ಧಾನ್ಯಗಳಲ್ಲಿ ಸೇರಿಕೊಳ್ಳುತ್ತಾರೆ. ಆ ದವಸ ಧಾನ್ಯಗಳನ್ನ ಜೀವಿಗಳು ತಿಂದಾಗ, ಪುರುಷರು ಅದನ್ನ ಭಕ್ಷಣೆ ಮಾಡಿದಾಗ ಅವರಲ್ಲಿ ಅವರು ವೀರ್ಯ ರೂಪರಾಗಿ ಬಂದು ಸ್ತ್ರೀಯರಲ್ಲಿ ಹೋಗಿ ತದನಂತರ ಜೀವಿಗಳ ಉತ್ಪತ್ತಿ. ನೋಡಿ ಎಷ್ಟು ಜೀವಿಗಳು, ಪ್ರತಿಯೊಂದು ಕಾಳಿನಲ್ಲೂ ಜೀವಿಗಳಿರ್ತಾರೆ. ಆದರೆ ಕೆಲವೊಂದು ಕಾಳುಗಳನ್ನು ಪಕ್ಷಿಗಳು ತಿಂತಾವೆ. ಯಾವ ಯಾವ ಜೀವಿಗಳು ತಿಂತಾರೋ ಆಯಾಯ ಜೀವಿಗಳ ಯೋನಿಗಳಲ್ಲಿ ಆಯಾಯ ಜೀವಿಗಳು ಹುಟ್ಟುತ್ತಾರೆ.
ಎಷ್ಟು ನಮ್ಮನ್ನು ಪರಮಾತ್ಮ ಆರಿಸಿ ಆರಿಸಿ ತೆಗೆದು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ವಿಚಾರ ಮಾಡಿ. ಎಷ್ಟು ಅಮೂಲ್ಯವಾದದ್ದು ವಿಚಾರ ಮಾಡಿ. ಅದರಲ್ಲೂ ಮಧ್ವಾಚಾರ್ಯರ ಮಧ್ವಮತವನ್ನು ಅರ್ಥ ಮಾಡಿಕೊಳ್ಳುವಂತಹ ಅದ್ಭುತವಾದ ಜನ್ಮ. ಈ ಮಾಧ್ವರಾದವರೆಲ್ಲರೂ ಕೂಡ ಈ ಎಲ್ಲ ಪಾಠಗಳನ್ನು ಕೇಳ್ತಾರೆ ಅನ್ನೋದಿಲ್ಲ. ಪಾಠಕ್ಕೆ ಬರಬೇಕು ಅಂತ ಮನಸ್ಸು ಕೊಟ್ಟಿದ್ದಾನೆ ಪರಮಾತ್ಮ. ಜನನ ಮರಣ ನಿಂದೆ ಜನುಮ ಸಾಧನೆ ನಿಂದೆ ಅನುಕೂಲಾದರವು ನಿನ್ನದಯ್ಯ. ತನುಮನವೂ ನಿಂದೆ ಕಾಯ ದೊರೆವುದು ನಿಂದೆ ಚಿನುಮಯ ರೂಪನೆ ಅನುಮಾನ ವ್ಯಾಕಯ್ಯ. ನಂದೇನದೋ 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 ಸ್ವಾಮಿ ನಿಂದೆ ಇದೆಲ್ಲವೂ ನಂದ ನಂದನ ಕುಂದ ಗೋವಿಂದ. ಕಾಯ ಕಷ್ಟವು ನಿಂದೆ ದೇಹದ ಬಲ ನಿಂದೆ ನ್ಯಾಯ ಅನ್ಯಾಯವು ನಿನ್ನದಯ್ಯ. ಬಾಯಿ ಮಾತು ನಿಂದೆ ಬರುವ ಭಾಗ್ಯ ನಿಂದೆ ಬಾಯಿ ಮಾತು ನಿಂದೆ ಬರುವ ಭಾಗ್ಯ ನಿಂದೆ ಕಾಯ ಜಪಿತ ನಿನ್ನ ಮಾಯ ತಿಳಿಯದಯ್ಯ. ಯಾತ್ರೆ ತೀರ್ಥವು ನಿಂದೆ ಕ್ಷೇತ್ರದ ಫಲ ನಿಂದೆ ಸತ್ಪಾತ್ರ ದಾನವು ನೇಮ ನಿಂದೆ. ಧಾತ್ರಿಯೋಳ್ ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ ಸ್ತೋತ್ರ ಮಾಡ್ಪುದು ವಿಚಿತ್ರ ನಿನ್ನದಯ್ಯ. ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ ನಂದ ನಂದನ ಕುಂದ. ಏನಿದೆ ಹೇಳ್ರಿ ನಮ್ದು? ಎಲ್ಲವೂ ಪರಮಾತ್ಮನದ್ದೇ. ಅದರ ಯಾರ್ದಿದು? ವೆಂಕಟದಾಸರ? ವೆಂಕಟ ವಿಠಲ ದಾಸರು. ತುಂಬಾ ಚೆನ್ನಾಗಿದೆ. ಬರೀ ನಾವು ಇಷ್ಟೇ ಕೇಳಿರ್ತೀವಿ, ಇದೊಂದೆಲ್ಲ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ. ಇದೊಂದು ಲೈನ್ ಕೇಳಿರ್ತೀವಿ ಅಷ್ಟೇ ಹೇಳೋದು. ಸರಿ, ಹಾಗಾದ್ರೆ ಮುಂದಿನ ಸೋಮವಾರದ ಪಾಠದಲ್ಲಿ ಸಿಗೋಣ. ಸೋಮವಾರ ಇಲ್ಲ, ಬುಧವಾರ. ಬುಧವಾರ. ಸರಿ. ಆಯ್ತು. ಆಯ್ತು.